ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ಇದೀಗ ಅರೆಸ್ಟ್ ಆಗಿದ್ದಾರೆ. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ನಾವು ಮಾತನಾಡೋದಾದ್ರೆ, ಜೂನ್ 8 ಚಿತ್ರದುರ್ಗದಿಂದ ಬೆಳಿಗ್ಗೆ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಎಂಬ ವ್ಯಕ್ತಿ ಕರೆದುಕೊಂಡು ಬಂದಿದ್ದ. ಬೆಂಗಳೂರಿಗೆ ಬಂದಿದ್ದ ರೇಣುಕಾಸ್ವಾಮಿಯನ್ನ ಮಧ್ಯಾಹ್ನ 2:30ಕ್ಕೆ ಶೆಡ್ಗೆ ಕರೆದುಕೊಂಡು ಹೋಗಿದ್ರು. 3 ಗಂಟೆ ನಂತರ ದರ್ಶನ್ ಆ ಶೆಡ್ಗೆ ಎಂಟ್ರಿ ನೀಡಿದ್ದು ಇದೀಗ ಗೊತ್ತಾಗಿರುವಂತದ್ದು. ದರ್ಶನ್ ಸಮ್ಮುಖದಲ್ಲೇ ಹಲ್ಲೆ ಕೂಡ ನಡೆದಿರುವಂತದ್ದು. ಶನಿವಾರ ರಾತ್ರಿ ಶವವನ್ನ ಆರೋಪಿಗಳು ಎಸೆದು ಕೂಡ ಹೋಗಿರುವಂತದ್ದು. ಇನ್ನು ಸಿಸಿಟಿವಿಯಲ್ಲಿ ಆರೋಪಿಗಳು ಸೆರೆಯಾಗಿರುವಂತದ್ದು. ಫೋನ್ಗಳ ನೆಟ್ವರ್ಕ್ ಲೊಕೇಶನ್ ಪತ್ತೆಯಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಲೊಕೇಶನ್ ಕೂಡ ಪತ್ತೆಯಾಗಿದೆ. ಪ್ರಮುಖ ಆರೋಪಿಗಳ ಹೇಳಿಕೆಯಲ್ಲಿ ದರ್ಶನ್ ಇರುವುದು ಕೂಡ ಖಚಿತವಾಗಿದೆ. ಕೊಲೆ ನಡೆದಿರುವಂತಹ ಸ್ಥಳದ ಲೊಕೇಶನ್ನಲ್ಲಿ ದರ್ಶನ್ ಫೋನ್ ಕೂಡ ಇದ್ದಿದ್ದು ಕೂಡ ಖಚಿತವಾಗಿರುವಂತದ್ದು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿರುವಂತದ್ದು. ದರ್ಶನ್ ಎಂಟ್ರಿ ಆದ ಒಂದು ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು. ನೀವು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಇದನ್ನು ನೀವು ನೋಡಬಹುದು.